ನನಗೆ ಆಶ್ಚರ್ಯ ಆಯಿತು. ಏನಪ್ಪ, ನಾನು ನಿನಗೆ 2 ರಥದ ಗಾಲಿಗಳನ್ನು ಕೊಡು ಅಂತ ಹೇಳಿದರೆ ಒಂದನ್ನು ನೀನು 5.25 ದಿನದಲ್ಲಿ ಕೊಟ್ಟಿದೆಯಾ, ಇನ್ನೊಂದು ಕೇವಲ 6 ದಿನದಲ್ಲಿ ಕೊಟ್ಟಿದ್ದೀಯ, 2 ಒಂದೇ ಥರ ಇದಾವಲ್ಲ ಅಂತ. ಇಲ್ಲ ಬಂಧುಗಳೇ, ತುಂಬ ವ್ಯತ್ಯಾಸ ಇದೆ. ನೋಡುವುದಕ್ಕೆ ಇವು ಒಂದೇ ರೀತಿಯಾಗಿ ಕಾಣ್ತವೆ. ಹಾಗೆ ಹೇಗೆ ಅಂತ ಅವನು ಏನು ಮಾಡ್ದ ಅಂದರೆ, ರಥಕಾರ ಯಾವುದನ್ನು 6 ದಿನಗಳಲ್ಲಿ ತಯಾರು ಮಾಡಿದನು ಅದನ್ನು ನಿಲ್ಲಿಸಿ ಗರಗರದ ತಿರುಗಿಸಿದ. ತಿರುಗಿಸಿದ ಸಂದರ್ಭದಲ್ಲಿ ಅದು ಎಷ್ಟು ಕಾಲ ತಿರುಗಬೇಕು, ತಿರುಗಿ ನೆಲಕ್ಕೆ ಬಿಡುತ್ತದೆ. ರಾಜ ಅದನ್ನು ನೋಡಿದ. ರಾಜ ಏನು ವಿಮರ್ಶನೆ ಮಾಡಲಿಲ್ಲ. ಇನ್ನೊಂದು ರಥದ ಗಾಲಿಯನ್ನು ತಯಾರು ಮಾಡಿದ್ದಲ್ಲ 5.25 ತಿಂಗಳಲ್ಲಿ ಅದನ್ನು ಈ ರಥಕಾರ ತಿರುಗಿಸಿದ. ಅದು ತನ್ನ ಅಕ್ಷರ ಮೇಲೆ ಹಾಗೆ ಎಷ್ಟು ಹೊತ್ತಾದರೂ ತಿರುಗಲೇ ಇತ್ತು. ಒಂದು ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಅದು ನಿಂತುಕೊಳ್ಳುತ್ತೆ, ಹಾಗೆ ಕಡೆ ಬೀಳೇ ಇಲ್ಲ. ಬುದ್ಧ ಈ ಕಥೆಯನ್ನು ಹೇಳ್ತಾರೆ. ಈ ಮನಸ್ಸು ಅನ್ನೋದು ಇದೆಯಲ್ಲ, ನೀವು 20 ನಿಮಿಷಗಳ ಕಾಲ ಧ್ಯಾನ ಮಾಡಿದರೆ ಅಷ್ಟೇ, ಬರೀ ಕೇವಲ 20 ನಿಮಿಷಗಳ ಧ್ಯಾನವನ್ನು ಮಾಡಿದರೆ 20 ನಿಮಿಷದಲ್ಲಿ ಏನೂ ಆಗುವುದಿಲ್ಲ. ಇದು ನಿರಂತರವಾಗಿ ಸಂಸ್ಕಾರವಾಗಬೇಕು ಮನಸ್ಸನ್ನು. ನಿರಂತರವಾಗಿ ಹೇಗೆ ನಾನು ಆಗಲೇ ಪ್ರಾರಂಭದ ಮಾತುಗಳನ್ನು ಹೇಗೆ ನಿರಂತರವಾಗಿ ನಾವು ಪ್ರತಿದಿನವೂ ಸ್ನಾನವನ್ನು ಮಾಡಿ ಪ್ರತಿದಿನವೂ ಕೂಡ ಈ ದೇಹವನ್ನು ಶುದ್ಧಿ ಮಾಡ್ತೇವೋ, ಹಾಗಾದರೆ ಈ ಮನಸ್ಸನ್ನು ಶುದ್ಧಿ ಮಾಡಬೇಕಾದ್ರೆ ಈ ಮನಸ್ಸು ನಿರಂತರವಾಗಿ ರಾಗದ್ವೇಷಗಳಿಗೆ ಕೋಪತಾಪಗಳಿಗೆ ಒಳಗಾಗುವಂಥದ್ದು. ನಾವೆಲ್ಲ ಸಂಸಾರದಲ್ಲಿರುವಂಥದ್ದು. ನಿತ್ಯವೂ ಸ್ನಾನ ಮಾಡಬೇಕು. ಒಂದು ದಿನ ಮಾಡಿರಾಗೋದಿಲ್ಲ. 5.25 ತಿಂಗಳಂದರೆ ಇಡೀ ಜೀವನ ಪೂರ್ತಿ ಮಾಡಬೇಕು. ಅದನ್ನು ಎಲ್ಲಿಯವರೆಗೆ ನಮ್ಮ ಉಸಿರಿರ್ತದೆ ಅಲ್ಲಿವರೆಗೂ ಧ್ಯಾನವನ್ನು ಮಾಡಬೇಕು. ಅದಕ್ಕೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಧ್ಯಾನ ಮತ್ತು ಮೌನಗಳಿಗೆ ಶ್ರೇಷ್ಠವಾದ ಒಂದು ಜಾಗ ಇದೆ. ಇವು ಅರಿತುಕೊಳ್ಳುವಂಥದ್ದಲ್ಲ, ಇದು ಜ್ಞಾನ, ಪುಸ್ತಕ ಓದಿ ತಿಳ್ಕೊಳ್ಳುವಂಥದ್ದಲ್ಲ. ಇದು ಅನುಭವಕ್ಕೆ ಇವತ್ತು. ಅದಕ್ಕೆ ನಿಮಗೆ ಅನುಭವವನ್ನು ಮಾಡಿಸಿದ ಯಾಕೆ ಅಂತಂದರೆ, ನೀವು ಪುಸ್ತಕ ಕೊಟ್ಟರೆ ಧ್ಯಾನ ಏನು ಅಂತ ತಿಳ್ಕೊಂಡು ಕಂಪ್ಯೂಟರ್ ನೋಡಿ ಗೂಗಲ್ ಚೆಕ್ ಮಾಡಿದ್ರೆ ಏನು ಅಂತ ಹೇಳಿದ್ರು, ಅದು ಏನಾಗೋದಿಲ್ಲ. ನಾವೇ ಧ್ಯಾನವನ್ನು ಮಾಡಿ, ಹೇಗೆ ನಾವೇ ಸ್ನಾನವನ್ನು ಮಾಡ್ತೇವೋ ನಾವೇ ಧ್ಯಾನವನ್ನು ಪಡೆಯೋದಕ್ಕೆ ಇದು ಒಂದು ಪ್ರಯೋಗ ಆಗ್ತದೆ. ನೀವು ಮತ್ತೆ ನಿಮ್ಮ ಮನೆಗಳಲ್ಲಿ ಧ್ಯಾನಕ್ಕೆ ಸಮಯ ಅಂತ ಏನಿರೋದಿಲ್ಲ. ಬೆಳಗ್ಗೆ ಆಗ್ಬೋದು, ಸಂಜೆ ಆಗ್ಬೋದು, ಮಧ್ಯಾಹ್ನ ಊಟದ ನಂತರ ಆಗ್ಬೋದು, ಊಟಕ್ಕೆ ಮುಂಚೆ ಆಗ್ಬೋದು. ಊಟಕ್ಕೆ ಮುಂಚೆ ಮಾಡುವಂಥದ್ದು, ಮುಂಜಾನೆಯಲ್ಲಿ ಸಂಧ್ಯಾ ಕಾಲಗಳಲ್ಲಿ ಮಾಡುವಂಥದ್ದು ಇದೆಯಲ್ಲ, ಏಕಾಗ್ರಚಿತ್ತತೆಯನ್ನು ಸಾಧಿಸುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಧ್ಯಾನವನ್ನು ಸೂರ್ಯೋದಯಕ್ಕೆ ಮುಂಚೆ ನಮ್ಮ ಋಷಿಮುನಿಗಳೆಲ್ಲ ಮಾಡ್ತಾ ಇದ್ದೀವಿ. ಪ್ರಶಸ್ತವಾದ ನೋಡಿ, ನಮ್ಮ ಮೆಸೇಜನ್ನು ಸಮಾಜಗಳಲ್ಲಿ ಬೆಳಗ್ಗೆ ಏಳುವುದೇ ಒಂದು ಸಂಸ್ಕಾರ. ನಮ್ಮ ಶಿವಾಜಿಯವರು ಬೆಳಿಗ್ಗೆ 5 ಗಂಟೆಗೆ ನಿಮ್ಮನ್ನು ಕರೆಸ್ತಾ ಇದ್ದಾರೆ. ಯಾವುದು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷರು, ಅವರು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ನಿಮ್ಮ ಬದುಕು ಸುಂದರವಾಗ್ತಾ ಹೋಗ್ತಾ ಇದೆ. ನಿಮ್ಮ ಬದುಕು, ನಿಮಗೆ BP, ಶುಗರು, ಬೇರೆ ಬೇರೆ ಎಲ್ಲ ಕಾಯಿಲೆ ಬರುವುದಿಲ್ಲ ನೀವು ಮಾಡಲೇ ಇಲ್ಲ. ಅವ್ರು ಒಕ್ಕರಿಸ್ಕೊಳ್ತಾ ಇದ್ರು. ಅವರಿಂದ ದೂರವಾಗುವ ಒಂದು ಪ್ರಯತ್ನ ಅದ್ಭುತವಾದ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಅಧ್ಯಕ್ಷರು ಮಾಡ್ತಾರೆ. ಸಿಗೋದು ನಿಮಗೆ ಇವೆಲ್ಲ. ಅವರು ಬೆಳಗ್ಗೆ ಎದ್ದು ಬರುವಂಥದ್ದೇ ದೊಡ್ಡ ಸಂಸ್ಕಾರ. ಬೆಳಗ್ಗೆ ಎದ್ದು ಬಂದು ಧ್ಯಾನ ಮಾಡುವಂಥದ್ದೇ ಒಂದು ದೊಡ್ಡ ಸಂಸ್ಕಾರ. ಇವೆಲ್ಲ ಪುಣ್ಯಾತ್ಮರು. ಇವತ್ತು ಏನು 15-20 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿದರೆ ಶ್ರೇಷ್ಠವಾದಂಥದ್ದು. ಆನಂತರ ಧ್ಯಾನವೇ ಅಂತಿಮವಲ್ಲ. ಧ್ಯಾನ ಅನ್ನುವಂಥದ್ದು ಪ್ರಜ್ಞೆಯನ್ನು, ಅಂದರೆ ಒಂದು ವಿವೇಕವನ್ನು ಪಡೆಯುವುದಕ್ಕೆ ಒಂದು ಹಾದಿಯಷ್ಟು ಮಾತ್ರ. ಧ್ಯಾನವೇ ಅಂತಿಮವಲ್ಲ. ಧ್ಯಾನ ಒಂದು ಮಾರ್ಗ ಅಷ್ಟೇ. ಧ್ಯಾನದ ಮೂಲಕ ಹೋದಾಗ ಒಂದು ಹಂತವನ್ನು ಮುಟ್ಟಿದಾಗ ಬದುಕು ಸುಂದರವಾಗ್ತದೆ, ಮನಸ್ಸು ಶುದ್ಧವಾಗ್ತದೆ. ಮನಸ್ಸು ಶುದ್ಧವಾದಾಗ ಬದುಕು ಮೌಲ್ಯಯುತವಾಗ್ತದೆ. ಹಾಗಾಗಿ ಮನಸ್ಸನ್ನು ಶುದ್ಧಿ ಮಾಡುವುದಕ್ಕೆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂತಿಮವಲ್ಲ. ಧ್ಯಾನವನ್ನು ಮಾಡಬೇಕಾದ್ರೆ ಕೆಲವು ಸೂತ್ರಗಳಿವೆ. ನಾವು ನೋಡಿ ಈ ಹೇಗಿದೆ ಅಂತಂದರೆ, ಎಂಥ ಅದ್ಭುತವಾದ ಸೂತ್ರಗಳನ್ನು ನಮ್ಮ ಹಿರಿಯರು ಅಥವಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೊಟ್ಟಿರುವಂಥದ್ದು.
ಧ್ಯಾನವನ್ನು ಮಾಡಬೇಕಾದ್ರೆ ಒಂದಷ್ಟು ಸಿದ್ಧತೆಗಳು ಬೇಕು. ಪ್ರಾಣಿ ಹಿಂಸೆಯನ್ನು ಮಾಡಬಾರದು, ಕಳ್ಳತನವನ್ನು ಮಾಡಬಾರದು, ವ್ಯಭಿಚಾರವನ್ನು ಮಾಡಬಾರದು, ಸುಳ್ಳನ್ನು ಹೇಳಬಾರದು, ಮದ್ಯಪಾನವನ್ನು ಮಾಡಬಾರದು. ಇವು ಪಂಚಶೀಲಗಳು. ಇದನ್ನು ಪಾಡಿ ಭಾಷೆಯಲ್ಲಿ ಪ್ರಾಣಾಧಿಪಾತ ವೇರಮಣಿ ಸಿಕ್ಕಾವರಂ ಸಮಾಧಿಯಾಗಿ, ಅದೆನ್ನದಾನ ವೇರಮಣಿ ಸಿಕ್ಕಾವರಂ ಸಮಾಧಿಯಾಗಿ, ಕಾಮೇಶು ಇಚ್ಛಾಚಾರ ವೇರಮಣಿ ಸಿಕ್ಕಾವರಂ ಸಮಾಧಿಯಾಗಿ, ಮುಸಾವಾದ ವೇರಮಣಿ ಸಿಕ್ಕಾವರಂ ಸಮಾಧಿಯಾಗಿ, ಸುರ ನೀರಯ ಮಂಚ ಪಮಾನ ಪ್ರಾಣ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಗಿ. ಅಂದರೆ ಈ ಪಂಚಶೀಲಗಳನ್ನು ಪರಿಪಾಲನೆ ಮಾಡಿದ ನಂತರದಲ್ಲಿ ಧ್ಯಾನವನ್ನು ಮಾಡಬೇಕು. ನಾನು ಹಿಂದಿನ ದಿನ ಚೆನ್ನಾಗಿ ಕೊಡೋದು ಮಾಂಸ ಎಲ್ಲ ತಿಂದು ಬೆಳಗ್ಗೆ ಧ್ಯಾನ ಸಾಧ್ಯವೇ ಇಲ್ಲ. ಪ್ರಾಣಿ ಹಿಂಸೆಯನ್ನು ಮಾಡದಂದರೆ ಒಂದು ಇರುವೆಯನ್ನು ಕೂಡ, ಜಿರಳೆಯನ್ನು ಕೂಡ, ಅಂದರೆ ನನ್ನ ಮಾತುಗಳು ಕೆಲಸರಿ ಅಪಾರ್ಥವಾಗಬೇಕು. ಜಿರಳೆಯನ್ನು ಕೊಲ್ಲಬಾರ್ದಂದರೆ ನೀವೇನು ಅದು ಅರ್ಥ ಇರುತ್ತೆ, ನೀವು ಕೈಯಿಂದ ಕೊಲ್ಲುವಂಥದ್ದೆಲ್ಲ ಇವತ್ತೆಲ್ಲ ಅದಕ್ಕೆ ದೊಡ್ಡ ದೊಡ್ಡ ಏನು ಕೀಟನಾಶಕಗಳು ಬಂದಿದ್ದಾರೆ. ಅಂದರೆ ನಾವೇ ಒಂದು ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ಅಂದರೆ ಕುರಿ ಕೋಳಿ ಎಲ್ಲ ಕತ್ತರಿಸೋದಿಲ್ಲ, ಅವ್ರು ಮಾಡಲೇಬಾರದು. ಮಾಂಸಾಹಾರವನ್ನು ಮಾಡಬಾರದು, ತಿನ್ನಬಾರದು. ಪ್ರಾಣಿ ಹಿಂಸೆಯನ್ನು ಮಾಡಬಾರದು, ಪರರ ಒಡವೆಯನ್ನು ಮುಟ್ಟಬಾರದು. ಅಂದರೆ ನಮಗೆ ನಮ್ಮ ವಶದಲ್ಲಿ ಯಾವ ಸಂಪತ್ತಿದೆಯೋ ಅದು ಅದನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದು. ಇನ್ನೊಬ್ಬರ ಒಡವೆಯನ್ನು ತೆಗೆದುಕೊಂಡು ಮಾಡುವಂಥದ್ದು ಅದು ಅಪರಾಧ, ಅದು ಕಳ್ಳತನವಾಗ್ತದೆ ಆಗಿದೆಯಲ್ಲ. ಹಾಗಾದರೆ ನಿಜವಾದ ಸಂಪತ್ತು ಯಾವುದು ಅಂದರೆ ನಾವೇ ಗಳಿಸುವಂಥ ಸಂಪತ್ತುಗಳು. ನಾವು ಅಂದುಕೊಂಡಿದ್ದೀವಿ ನಾನು ಮಹಾಧನಿಕ ಅಂತ ಹೇಳಿ. ಧನಿಕರು ಅಂತಂದರೆ ನನ್ನಲ್ಲಿ ಒಂದು ಸುಂದರವಾದ ಕಥೆ ಇದೆ. ಕಾರಣ ಉಗ್ಗ ಅನ್ನುವವನು ಒಬ್ಬ ರಾಜನ ಪ್ರಧಾನಮಂತ್ರಿ. ಅವರು ಉಗ್ಗ ಕುದುರೆಯ ಮೇಲೆ ಕುಳಿತು ಹಂಗೆ ಹೋಗ್ತಾ ಇದ್ದಾರೆ. ಪ್ರಧಾನಮಂತ್ರಿ ಅಂದರೆ ತನ್ನ ಹಳ್ಳಿಗಳನ್ನು ಪಟ್ಟಣಗಳನ್ನು ಆಳುವ ಒಂದು ಕಡೆ ಹೋದಾಗ ಒಂದು ಕಡೆ ಭಗವಾನ್ ಬುದ್ಧರು ಕುಳಿತಿರ್ತಾರೆ ಅಲ್ಲಿ ಆ ವಿಹಾರದಲ್ಲಿ. ಇವನು ಕುದುರೆಯಿಂದ ಇಳಿದು ಒಳಗಡೆ ಹೋಗಿ ಬುದ್ಧನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಗತ್ತಿರ್ತಾರೆ ಪ್ರಧಾನಮಂತ್ರಿಗಳಿಗೆ ಹೋಗಿ ನಮಸ್ಕಾರ ಮಾಡೋದು ಗರ್ತಾರೆ. ಬುದ್ಧ ಕೇಳಿದ್ರೆ ಯಾರಯ್ಯ ನೀವು? ನಾನು ಒಬ್ಬ ಮಹಾರಾಜನ ಮಹಾಧನಿಕನ ಉಗ್ಗ ಮಹಾರಾಜನ ನಾನು ಮಹಾಮಂತ್ರಿ ಪ್ರಧಾನಮಂತ್ರಿ ಹಾಗೆ ಅಂತ ಹೇಳ್ತಾರೆ. ಏನು ಮಹಾಧನಿಕ ಅಂದರೆ ಏನು? ಮಹಾಧನಿಕ ಅಂದ್ರೇನು ಅಂತ ಬುದ್ಧ ಕೇಳಿದಾಗ ಅವನು ಹೇಳ್ತಾನೆ, ಹೇರಳವಾದ ಸಂಪತ್ತಿದೆ. ಎಷ್ಟಿದೆ ಅಂತಂದರೆ ಎಣಿಸಲಾದಷ್ಟು ಬೆಳ್ಳಿ ಬಂಗಾರ ಒಡವೆ ಎಲ್ಲವೂ ಇದ್ದಾವೆ. ಎಷ್ಟು ನಡೆದರೂ ಸುಸ್ತಾಗುವಷ್ಟು, ಎಷ್ಟು ನಡೆದರೂ ಮುಗಿಯದಷ್ಟು ಭೂಮಿ ಇದೆ. ಎಣಿಸಲಾದಷ್ಟು ಕುದುರೆಗಳಿದ್ದಾವೆ, ಅಶ್ವಗಳಿದ್ದಾವೆ, ಒಂಟೆಗಳಿದ್ದಾವೆ ಅಂತ. ಓ ಹೌದಾ, ಇಷ್ಟೆಲ್ಲ ಇದ್ದಾವ? ಅದನ್ನು ಮಹಾಧನಿಕನ ನಿಮ್ಮ ರಾಜ ಅಂತ ಹೇಳ್ತಾರೆ. ಹೌದು ಹೌದು ಗುರುವೆ ಅಂತ ಹೇಳಿದಾಗ ಭಗವಾನ್ ಬುದ್ಧರು ಹೇಳ್ತಾರೆ, ಯಾವ ಸಂಪತ್ತನ್ನು ನಿಮ್ಮ ರಾಜ ಗಳಿಸಿದ್ದಾನೋ, ಯಾವ ಬೆಳ್ಳಿ ಬಂಗಾರ ಒಡವೆಗಳು ಬೇಕಾದಷ್ಟು ಇದೆ ಅಂತ ಹೇಳಿದರು, ಇವೆಲ್ಲವೂ ಕೂಡ ಗಾಳಿಗೆ ಕೊಚ್ಚಿಕೊಂಡು ಹೋಗುವಂಥದ್ದು, ನೀರಿಗೆ ಕೊಚ್ಚಿಕೊಂಡು ಹೋಗುವಂಥದ್ದು, ಬೆಂಕಿಗೆ ನಾಶವಾಗುವಂಥದ್ದು. ಮನೆಯಲ್ಲಿ ಬಂಧು ಬಾಂಧವರು ದಾಯಾದಿ ಬಿದ್ದರೆ ಅವರ ಕಣ್ಣಿಗೆ ಬಿದ್ದರೆ ಮಾಯವಾಗುವಂಥದ್ದು, ಕಳ್ಳರ ಕಣ್ಣಿಗೆ ಬಿದ್ದರೆ ಮಾಯವಾಗುವಂಥದ್ದು. ಇದನ್ನು ಸಂಪತ್ತು ಅಂತ ಕರೀತೇನೆ. ಯಾವುದು ಸಂಪತ್ತು? ಆದರೆ ಗುರುಗಳಿಗೆ ಯಾವುದು ಮಹಾಸಂಪತ್ತು ಹೇಳಿ ಅಂತ ಕೇಳಿದಾಗ ಅದು ಭಗವಾನ್ ಬುದ್ಧರು ಹೇಳ್ತಾರೆ, ಸದ್ದಾದನಂ ಶ್ರೀರದನಂಚ ಹಿರಿ ಒತ್ತಪ್ಪಿಯ ಸುಧದನಂಚ ಚಾಗೋಚ ಪನ್ಯಾವೇ ಸಪ್ತವಂದನ. 7 ರೀತಿಯ ಧನಗಳನ್ನು ಹೇಳ್ತಾರೆ, 7 ರೀತಿಯ ಮಹಾಸಂಪತ್ತುಗಳನ್ನು ಹೇಳ್ತಾರೆ. ಆದರೆ ಯಾವುದು 7 ರೀತಿಯ ಸಂಪತ್ತುಗಳು ಅಂದರೆ ಶ್ರದ್ಧೆ. ಬದುಕಿನಲ್ಲಿ ಅಪಾರವಾದ ಶ್ರದ್ಧೆ ಇರಬೇಕು, ಅದು ಮಹಾಸಂಪತ್ತು. ಸದ್ದಾದನ, ಶೀಲದನ. ಶೀಲ ನಾನು ಈಗ ತಾನು ಹೇಳಿದೆ ಪಂಚಶೀಲಗಳು. ಯಾರು ಪಂಚಶೀಲಗಳನ್ನು ಅಳವಡಿಸಿಕೊಂಡು ಬದುಕನ್ನು ಮಾಡ್ತಾರೋ, ಮೌಲ್ಯಯುತವಾದ ಬದುಕನ್ನು ಮಾಡ್ತಾರೋ ಅದು ಮಹಾಸಂಪತ್ತು. ಶೀಲದನ. ಹಿರಿ ಓತ್ತಪ್ಪಿಯ. ಹಿರಿ ಅಂದರೆ ನಾಚಿಕೆ, ಓತ್ತಪ್ಪ ಅಂದರೆ ಭಯ. ಅದರಲ್ಲಿ ಏನು ನಾಚಿಕೆ ಭಯ ಇವು ನಿಮ್ಮ ಸಂಪರ್ಕ ಅಂದರೆ ಭಗವಾನ್
ಕೆಟ್ಟ ಕೆಲಸಗಳನ್ನು ಮಾಡಿದ್ದಕ್ಕೆ ನಾಚಿಕೆ ಪಡಬೇಕು, ಮಾಡುವುದಕ್ಕೆ ಭಯಪಡಬೇಕು. ಇದು ಮಹಾಸಂಪತ್ತಿದೆ. ಹೇಗೆ ಅಂದರೆ ಈಗ ನೋಡಿ, ಒಂದು ಸುಂದರವಾದ ಮರ ಇದೆ, ಒಳ್ಳೆ ಚೆನ್ನಾಗಿ ಬೆಳೆದಂಥ ಮರ ಇದೆ. ಅದರ ಮರದ ತುಂಬ ಎಲೆ, ಗೆಲ್ಲುಗಳು, ಕೊಂಬೆಗಳು, ಬಣ್ಣಗಳು ತುಂಬ ಲಕ್ಷಣವಾಗಿರುವಂಥದ್ದು. ನೀವು ಆ ಮರದ ಎಲೆಗಳನ್ನು ಹಾಕಿ, ಆ ಗೆಲ್ಲುಗಳನ್ನು, ಕೊಂಬೆಗಳನ್ನು ಕಡಿದು ಹಾಕಿ, ಆ ಕಾಂಡ ಕೃಶವಾಗ್ತಾ ಹೋಗ್ತದೆ, ಆ ಮರದ ಕಾಂಡ ಕೃಶವಾಗ್ತದೆ. ಸ್ವಲ್ಪ ಕಾಲಕ್ಕೆ ಅದು ಒಣಗಿ ಹೋಗ್ತದೆ. ಯಾವನೋ ದಾರಿಯಲ್ಲಿ ಬಂದು ಕೊಡಲಿಲ್ಲ ತಂದು ಅದು ಕಳೆದಾಗ್ತದೆ. ಹಿರಿಯುವಂಥ ನಾಚಿಕೆ ಮತ್ತು ಭಯ ಅವೆಲ್ಲವೂ ಕೂಡ ಹೇಗೆ ಒಂದು ಮರದ ಎಲೆಗಳಂತೆ, ಗೆಲ್ಲುಗಳಂತೆ, ಗೊಂಬೆಗಳಂತೆ ಹೀಗೆ ಲಕ್ಷಣವನ್ನು ಕೊಡ್ತವೋ, ಹೂವುಗಳಂತೆ ಲಕ್ಷಣವನ್ನು, ಹಣ್ಣು ಹೂವು ಕೊಡುವಂಥ ಲಕ್ಷಣವನ್ನು ಆ ಮರಕ್ಕೆ ಸಿಗ್ತದೋ ಅವುಗಳಿಂದ, ಅದೇ ರೀತಿಯಲ್ಲಿ ಮನುಷ್ಯನಿಗೆ ಕೆಟ್ಟ ಕೆಲಸವನ್ನು ಮಾಡಿದ್ದಕ್ಕೆ ಭಯಪಡಬೇಕು, ಮಾಡುವುದಕ್ಕೂ ನಚಿಕೆಗೊಳ್ಳಬೇಕು. ಇದು ಒಂದು ಮರದ ಸೌಂದರ್ಯಕ್ಕೆ ಹೇಗೆ ಲಕ್ಷಣವೋ ಹಾಗೆ ಮನುಷ್ಯನಿಗೆ ಇವು ಲಕ್ಷಣ, ಆಭರಣಗಳು. ಭಯ ಅನ್ನುವಂಥದ್ದು, ನಾಚಿಕೆ ಅನ್ನುವಂಥದ್ದು ಅವು ಆಭರಣಗಳು. ಆ ಥರದಲ್ಲಿ ಹಿರಿ ಓತ್ತಪ್ಪೀಯ ಅವು ಕೂಡ ಮಹಾಸಂಪತ್ತು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಸುತಧನಂಚ, ಸುತ ಅಂತಂದರೆ ವಿದ್ವತ್ತು ಅಂತ. ಆಳವಾದ ವಿದ್ವತ್ತು ಯಾರಿದೆ? ಕೇವಲ ಮೇಲ್ನೋಟದ ವಿದ್ವತ್ತಲ್ಲ, ಒಂದು ವಿಚಾರವನ್ನು ಅದರ ಆಳಕ್ಕೆ ಹೋಗುವಂಥದ್ದು ಇದೆಯಲ್ಲ, ಅದು ಅಂತಹ ವಿದ್ವತ್ತು. ಸುತಧನಂಚ ಚಾಗೋಚ, ಕೊಡುವ ಗುಣ ಇದೆ, ಅದು ಮಹಾಸಂಪತ್ತು. ಪ್ರಜ್ಞೆ, ಪನ್ಯ ಅಂದರೆ ಪಾಡಿ ಪನ್ಯ ಅಂತ ಹೇಳ್ತಾರೆ. ಪನ್ಯ ಅಂದರೆ ವಿವೇಚನೆ, ವಿವೇಕ. ಯಾವುದು ಅಂದರೆ ಇದು ಕತ್ತಲು, ಇದು ಬೆಳಕು, ಇದು ಸುಳ್ಳು, ಇದು ಸತ್ಯ, ಇದು ಸರಿ, ಇದು ತಪ್ಪು ಅನ್ನುವ ವಿವೇಚನೆಯೇ ಇಲ್ಲದೆ ಬದುಕಿದರೆ ಅದು ಎಂಥ ಬದುಕದು. ಸೊ ಹಾಗಾಗಿ ಪ್ರಜ್ಞೆಯನ್ನು ಇವು ಮಹಾಸಂಪತ್ತುಗಳು ಅಂತಾರೆ. ಹಾಗಾಗಿ ಈ ಥರದಲ್ಲಿ ಪಂಚಶೀಲವನ್ನು ಪಾಲನೆಯನ್ನು ಮಾಡ್ತಾ ಬದುಕನ್ನು ಸುಂದರ ಮಾಡಿಕೊಳ್ಳುವುದಕ್ಕೆ ಇವು ಮನುಷ್ಯನಿಗೆ ಬೇಕಾಗಿರುವ ಸಂಪತ್ತುಗಳು ಭಗವಾನ್ ಬುದ್ಧರು ಹೇಳ್ತಾರೆ. ಹಾಗೆ ನಮ್ಮ ಬದುಕನ್ನು ಸುಂದರ ಮಾಡಿಕೊಳ್ಳುವುದಕ್ಕೆ, ಮನಸ್ಸನ್ನು ಸುಂದರ ಮಾಡಿಕೊಳ್ಳುವುದಕ್ಕೆ ಪಂಚಶೀಲಗಳು ಬೇಕು, ಯೋಗವೂ ಬೇಕು, ಎಲ್ಲವೂ ಬೇಕು. ಮೌಲ್ಯಯುತವಾದ ಬದುಕನ್ನು ಸಾಗಿಸುವ ತಂತ್ರಗಳು, ಮಂತ್ರಗಳು ಬೇಕಾದ ಸಜ್ಜನ ಸಂಪರ್ಕವನ್ನು ಮಾಡುವಂಥದ್ದು, ಸಜ್ಜನರ ಎಲ್ಲಿ ಸದ್ಧರ್ಮ ನಡೀತಾ ಇದೆಯೋ ಅದನ್ನು ಕೇಳುವಂಥದ್ದು, ನೋಡುವಂಥದ್ದು, ಆಚರಣೆ ಮಾಡುವಂಥದ್ದು ಎಲ್ಲ ನಮ್ಮ ಬದುಕಿನ ಭಾಗವಾಗಬೇಕು. ನಮ್ಮ ಬದುಕು ಅತ್ಯಂತ ಸರಳವಾಗುವಂಥದ್ದು ಯಾವಾಗ ಅಂದರೆ ನಾವು ಇಲ್ಲಿ ಇರುವಂತಹ ರಾಗದ ದೇಶಗಳನ್ನು ಬಿಟ್ಟಾಗ, ಕೋಪ ತಾಪಗಳನ್ನು ಬಿಟ್ಟಾಗ. ಇವತ್ತಿನ ಇಷ್ಟು ಮಾತುಗಳನ್ನು ಹೇಳಿ ನೀವೆಲ್ಲ ಇಲ್ಲಿ ಒಂದು ಗಂಟೆಯ ಕಾಲ ಈ ಧ್ಯಾನ ಮೌನ ಸತ್ಸಂಗದಲ್ಲಿ ಇದ್ದು ಭಾಳ ನನಗೆ ಖುಷಿಯನ್ನು ಕೊಟ್ಟಿದ್ದೀರಿ. ಮೊಳಕಾಲ್ಮೂರಿನಲ್ಲಿ ನಮ್ಮ ಆಶ್ರಮದ ಮೊಟ್ಟ ಮೊದಲ ಧ್ಯಾನ ಕಾರ್ಯಕ್ರಮಗಳು. ನಮ್ಮ ಆಶ್ರಮ ಅನ್ನುವಂಥದ್ದು ಕಳೆದ ವರ್ಷ ನಾವೇ ಉದ್ಘಾಟನೆ. ಅದು ಬೆಂಗಳೂರಿನಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 6ರಿಂದ 7:15ವರೆಗೆ ಸತ್ಸಂಗ ಪ್ರತಿ ಭಾನುವಾರ ಆಗಿದೆ ಬೆಂಗಳೂರಿನಲ್ಲಿ. ಇದು ಮೊದಲ ಸತ್ಸಂಗ ಇಲ್ಲಾಗಿದೆ. ಅನಂತರದಲ್ಲಿ ನಾವು ಇದೇ ಊರಲ್ಲಿ ನೀವು ನೋಡಿದರೆ ಗೊತ್ತಿಲ್ಲ, ಪಕ್ಕದಲ್ಲಿ ಮಹಾವನ ಭೌತಿಕ ವಿಕಲಚೇತನ ಮಕ್ಕಳ ಶಾಲೆ ಇದೆ, ಅದನ್ನು ನಡೆಸ್ತಾ ಇದ್ದೀವಿ. ಬುದ್ಧಿಮಾಂದ್ಯ ಮಕ್ಕಳ ಅವರ ಬದುಕನ್ನು, ಅವರ ತಂದೆ ತಾಯಿಗಳ ಬದುಕನ್ನು ಸರಿ ಮಾಡುವ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಉಚಿತವಾದ ನಮ್ಮ ಆಶ್ರಮವನ್ನು ತಡೆಯುವುದಿದೆ, ಅದು ಹೆಮ್ಮರವಾಗಿ ಬೆಳೆಯಬೇಕು. ಇದೆಲ್ಲ ಜ್ಞಾನವನ್ನು ಮಾಡಬೇಕು, ಒಳ್ಳೆಯ ಕೆಲಸವನ್ನು ನಿಮ್ಮ ಬದುಕು ಆನಂದಮಯವಾಗಿ. ನಾನು ಕೊನೆಯ ಒಂದು ಮಂತ್ರವನ್ನು ಹೇಳ್ತೀನಿ, ಎಲ್ಲರೂ ಕಾಣಿಸಿ. ಓ ನನ್ನ ಪ್ರೀತಿಯ ಮಗುವೆ, ಕೊಡು ನಿನ್ನ ಕಿವಿಯನ್ನು ಮುಸುರುವುದನ್ನು ಚೈತನ್ಯವಂತವನ್ನು ಸರಿದು ಹೋಗುತ್ತಿರುವ ಈ ಕ್ಷಣಗಳು
ಉರುಳುತ್ತಿರುವಿ ಋತುಮಾನಗಳು ಮತ್ತೆ ಬಾರವು ಮತ್ತೆ ಬಾರವು. ಏನಾಗಿರುವೆಯೋ ನೀನೀಗ, ಏನಾಗಿರುವೆಯೋ ನೀನೀಗ, ಅದಕ್ಕಿಂತ ಬೇರೆ ನೀನಿರಲಾರು. ಬದಲಾಗುವುದಿದ್ದರೆ ಉತ್ತಮೋತ್ತಮ ಬದುಕಿಗಾಗಿ ಬದಲಾಗುವುದಿದ್ದರೆ ಬದಲಾಗುವುದು ಕ್ಷಣದಿಂದಲೇ. ಅಷ್ಟಾಂಗ ಮಾರ್ಗವನ್ನನುಸರಿಸಿ ನಿಬ್ಬಾಣವನ್ನು ಸೇರಿ. ನಮಿಸುವೆನು ಭೂಮಿಗೆ ಬಯಲಿಗೆ, ನಮಿಸುವೆನು ಗಾಳಿಗೆ ಬೆಂಕಿಗೆ, ನಮಿಸುವೆನು ತಾಯಿ ತಂದೆಗೆ, ನಮಿಸುವೆನು ತಾರೆಗಳಿಗೆ ಮೋಡಗಳಿಗೆ, ನಮಿಸುವೆನು ಸೂರ್ಯನಿಗೆ ಚಂದ್ರನಿಗೆ, ನಮಿಸುವೆನು ನನ್ನ ನಡೆದವರಿಗೆ, ನಮಿಸುವೆನು ಬೆಳಕ ಸೂರಿದ ನನ್ನ ತಂದೆಗೆ, ನಮಿಸುವೆನು ಪರಮ ಚೈತನ್ಯಕ್ಕೆ, ನಮಿಸುವೆನು ನನ್ನೆಲ್ಲ ಗುರುಗಳಿಗೆ, ನಮಿಸುವೆನು ಇಲ್ಲಿ ಸೇರಿರುವ ಎಲ್ಲ ಅಮೃತ. ಓಂ ತತ್ಸತ್. ನಮ್ಮ ಶಿವಾಜಿ ಮಾಂಜರೆಯವರು ತಂದು ಎರಡು ಮಾತನ್ನು ಹೇಳಬೇಕಂತ ಕೇಳ್ತಾರೆ. ಇದು ಬಂದಿದೆ.